ಈ ಕ್ರೆಡಿಟ್ ಕಾರ್ಡ್ನ ಫ್ಯೂಚರ್ಸ್ ಏನಾದರೂ ನೀವು ಕೇಳಿದರೆ ಒಂದು ನಿಮಿಷ ಶಾಕ್ ಆಗಿ ಬಿಡ್ತೀರಾ. ಯಾಕಂದರೆ ನಾನು ಇವತ್ತು ಹೇಳ್ತಿರೋ ಕ್ರೆಡಿಟ್ ಕಾರ್ಡ್ ಆ ಥರ ಫ್ಯೂಚರ್ಸನ್ನು ತನ್ನ ಕಸ್ಟಮರ್ಸ್ಗೆ ಒದಗಿಸುತ್ತೆ. ನಿಮ್ಗೆ ಇವಾಗಲೇ ತಮ್ಮನೇಲಿ ನೋಡಿ ಗೊತ್ತಾಗಿರಬೇಕು ನಾವು ಯಾವ ಕ್ರೆಡಿಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಕೊಟ್ಯಾಕ್ ಬ್ಯಾಂಕ್ ಲೀಗ್ ಕ್ರೆಡಿಟ್ ಕಾರ್ಡ್ ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಬಟ್ ನೀವು ಇದನ್ನು ಸರಿಯಾಗಿ ಯೂಸ್ ಮಾಡಿದ್ರೆ ಮಾತ್ರ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನೇನು ಹೇಳಲ್ಲ. ನಿಮಗೆ ವಿಡಿಯೋ ಚೆನ್ನಾಗಿದೆ ಅಂತ ಅನಿಸಿದರೆ ವಿಡಿಯೋನ ನೀವೇ ಕೊನೆವರೆಗೂ ನೋಡ್ತೀರಾ, ಹಾಗೆ ಒಂದು ಲೈಕ್ ಕೂಡ ಮಾಡ್ತೀರಾ. ಕೊಟ್ಯಾಕ್ ಬ್ಯಾಂಕ್ ಲೀಗ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಹಾಕಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಈ ವಿಡಿಯೋ ಮುಗಿದ ಮೇಲೆ ಮಾಡಿ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಕೊಟ್ಯಾಕ್ ಬ್ಯಾಂಕ್ ಲೀಗ್ ಕ್ರೆಡಿಟ್ ಕಾರ್ಡ್ ಬಳಸಿ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ₹150 ಖರ್ಚು ಮಾಡಿದರೆ ನಿಮಗೆ 8 ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ಬೇರೆ ಕ್ರೆಡಿಟ್ ಕಾರ್ಡ್ಗಳು ನಿಮಗೆ ₹150ಗೆ 1-2 ಪಾಯಿಂಟ್ಗಳನ್ನು ಕೊಡುತ್ತವೆ. ಮತ್ತು ಈ ಕ್ರೆಡಿಟ್ ಕಾರ್ಡ್ ಬಳಸಿ ₹1,25,000 ನೀವು ಖರ್ಚು ಮಾಡಿದರೆ 4 PVR ಟಿಕೆಟನ್ನು ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಹಾಗಂತ ಟಿಕೆಟ್ಗೋಸ್ಕರ ₹1,25,000 ಖರ್ಚು ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ, ಇರೋ ಫೀಚರ್ಸನ್ನು ಹೇಳ್ತಾ ಇದ್ದೀನಿ. ಒಂದೊಂದು ಕ್ರೆಡಿಟ್ ಕಾರ್ಡ್ಗಳು 2 ಲಕ್ಷ 3 ಲಕ್ಷ ಖರ್ಚು ಮಾಡಿದ್ರು ನಮಗೆ ಕೊಡೋದು ಚಂಬು ಮಾತ್ರ. ಈ ಕ್ರೆಡಿಟ್ ಕಾರ್ಡ್ನ ಬೆಸ್ಟ್ ಫೀಚರ್ಸ್ ಅಂದರೆ EMI ಟ್ರಾನ್ಸಾಕ್ಷನ್ ಮೇಲೆ ಯಾವುದೇ ಎಕ್ಸ್ಟ್ರಾ ಕಾಸ್ಟ್ ಇರೋದಿಲ್ಲ. ಮತ್ತು ಕಾಂಪ್ಲಿಮೆಂಟರಿ ಆಗಿ ಪ್ರತಿ ಕ್ವಾರ್ಟರ್ಗೆ 4 ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಜಸ್ಗಳನ್ನು ಮತ್ತು ರೈಲ್ವೆ ಲಾಂಜಸ್ಗಳನ್ನು ಈ ಕ್ರೆಡಿಟ್ ಕಾರ್ಡ್ ನಿಮಗೆ ಒದಗಿಸುತ್ತೆ. ಮತ್ತು 20% ಡೈನಿಂಗ್ ಡಿಸ್ಕೌಂಟ್ ಕೂಡ ಒದಗಿಸುತ್ತೆ, ಅದು ಕೂಡ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ. ನೀವು ಈ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡೋಕ್ಕೆ ಕೊಟ್ಯಾಕ್ ಬ್ಯಾಂಕಲ್ಲಿ ಅಕೌಂಟ್ ಇರಲೇಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ. ಯಾವುದಾದರೂ ಒಂದು ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ಸಾಕು. ಮತ್ತು ನೀವು ಈಗ ಈ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡೋಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊಟ್ಯಾಕ್ ಬ್ಯಾಂಕ್ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಯಾವುದೇ ರೀತಿಯ ಕ್ರೆಡಿಟ್ ಕಾರ್ಡ್ ಎಕ್ಸಿಕ್ಯೂಟಿವ್ಗಳನ್ನ ಭೇಟಿ ಆಗ್ತಕ್ಕಂಥ ಅವಶ್ಯಕತೆಯೂ ಇರೋದಿಲ್ಲ. ನೀವು ಇವಾಗ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಮುಖಾಂತರ ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಹಾಕಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಜರ್ನಿಯನ್ನು ಸ್ಟಾರ್ಟ್ ಮಾಡಿ.